ಅವ್ರ ಮಾತುಗಳನ್ನು ಕೇಳಬೇಕಾ ಇಲ್ವೋ ಅನ್ನೋ ಪ್ರಜ್ಞೆ ನನಗೂ ಇರಬೇಕಾಗಿತ್ತು. ಇದೆಲ್ಲವೂ ಎಡವಟ್ಟಾಗಿದೆ. ನನ್ನ ದೃಷ್ಟಿಯಲ್ಲಿ ರೇಣುಕಾ ಸ್ವಾಮಿ ಮಾಡಿರೋದು ಅಪರಾಧ. ಆಮೇಲೆ ಅವರಿಂದ ಘೋರ ತಪ್ಪಾಗಿರೋದು ಹೆಂಡತಿಗೂ ಆಗಿದೆ, ಅವ್ರ ತಂದೆ ತಾಯಿಗೂ ಆಗಿದೆ. ಆದರೆ ಅದನ್ನು ಬಗೆಹರಿಸ್ಬೋದಾಗಿತ್ತು ಅನ್ನೋ ಇಲ್ಲಿ ಈ ದೊಡ್ಡ ಲೆವೆಲ್ನಲ್ಲಿ ಅನ್ನೋದನ್ನು ಮರ್ತಿದ್ದಾರೆ. ಆಮೇಲೆ ಸಾವು, ಆಮೇಲೆ ಇವ್ರು ಯಾರೂ ಕೊಲೆ ಅಂತಿರ, ಕೊಲೆ ಅಲ್ಲ ಇದು, ಕೊಲೆಗಡಕರಲ್ಲ. ಈಗ ದರ್ಶನ್ ಅವ್ರ ಜೊತೆಲಿ ಇದ್ದವ್ರು ಅಷ್ಟು ಜನ ಕೊಲೆಗಡಕರ, ಕ್ರಿಮಿನಲ್ಸ್ ಅಲ್ಲ, ಸಾಂದರ್ಭಿಕವಾಗಿ ಕೊಲೆ. ಆದರೆ ಕೊಲೆ ಮಾಡುವಾಗ ಇವರ ಬೇಸರವನ್ನು ಒಬ್ಬ ವ್ಯಕ್ತಿಯ ಮೇಲೆ ಕ್ರೂರವಾಗಿ ನಡೆಸ್ಕೊಂಡು ಸಾಯಿಸಿರ್ತಕ್ಕಂಥ ಯಾರೇ ಸಾಯಿಸಿರಲಿ ಅದು ದೊಡ್ಡ ಅಪರಾಧ ಆಗಿದೆ. ಬಟ್ ಈಗ ರಿಯಲೈಸೇಷನ್ ಏನೇನಾಗುತ್ತೋ ಗೊತ್ತಿಲ್ಲ. ಇದು ಸಮಾಜಕ್ಕೆ ಒಂದು ಪಾಠ ಆಗಬೇಕಾಗಿ ಬರುತ್ತೆ. ಅವ್ರ ತಂದೆನೂ ನೋಡಿದ್ದೀನಿ ನಾನು, ಯಾರು ದರ್ಶನ್ ಅವರ ತಂದೆಯನ್ನು, ಭಾಳ ಒಳ್ಳೆಯ ವ್ಯಕ್ತಿ, ನನ್ನ ಜೊತೆಲೆಲ್ಲ ಪಾತ್ರ ಮಾಡಿದ್ದಾರೆ. ಮುಂಗೋಪಿ, ಯಾವುದಕ್ಕೆ ಮುಂಗೋಪಿ ಆಗಿದ್ರು ಅಂದರೆ ಈ ಥರದ ವಿಚಾರಕ್ಕೆಲ್ಲ. ಅವ್ರು ಮುಂಗೋಪ ಆಗಿದ್ದು ಊಟ ಸರಿಯಾಗಿಲ್ಲದೆ ಇದ್ದರೆ, ಟೈಮ್ ಸರಿಯಾಗಿ ಶೂಟಿಂಗ್ ಮಾಡದೇ ಇದ್ದರೆ, ಸ್ಕ್ರಿಪ್ಟ್ ಸರಿಗಿಲ್ದಿದ್ರೆ, ಪಾತ್ರ ಸರಿಗಿಲ್ದಿದ್ರೆ ಸಿಟ್ಟು ಮಾಡ್ಕೊಂಡು ಹೇಳೋರು ಇದನ್ನೆಲ್ಲ. ಇನ್ನು ಬೇರೆ ಥರದ್ದು ಚಿಂತನೆ ಅವ್ರಿಗೆ ಇರ್ತಿರಲಿಲ್ಲ. ಆಮೇಲೆ ಅವ್ರಿಗೂ ಸಿಗರೇಟ್ ಸೇದೋ ಚಟ ಆಯಿತು, ನನಗೂ ಇತ್ತು, ನಾವು ಅಲ್ಲಿ ಸ್ವಲ್ಪ ಪಾನಿ ಆಯಿತು, ನಾವು ಅವೆಲ್ಲ ತಪ್ಪೇ. ಸಮಾಜದಲ್ಲಿ ನಾನು ದೊಡ್ಡ ಮನುಷ್ಯ ಆದಾಗ ಆದರೆ ನಮ್ಮ ಖುಷಿ ಅಂತ ಒಂದಿರುತ್ತಲ್ಲ, ಅದು ಇತಿಮಿತಿಲಿ ಇರ್ತಿತ್ತು. ಇಲ್ಲಿ ಇತಿಮಿತಿ ಮೀರೋಯ್ತು ಅಂತ ಕಾಣಿಸುತ್ತೆ. ಆಮೇಲೆ ಅದೇ ನಾವು ಹೇಳಿದಾಗೆ ಯಾವ ಸಂದರ್ಭದಲ್ಲಿ ತಾವು ಮೈ ಮರಿತೀವೋ, ನನ್ನನ್ನು ನಾನು ಮರಿತೀನೋ, ಮನುಷ್ಯತ್ವವನ್ನು ಕಳ್ಕೊತೀವೋ, ಅದು ಎಲ್ಲರಿಗೂ ಆಗುತ್ತೆ. ಈ ಮಟ್ಟಕ್ಕೆ ಬಂದುಬಿಟ್ಟಿದೆ. ಸ್ಯಾಂಡಲ್ವುಡ್ ಇಂದ ಆಗಿದೆ ಅನ್ನೋ ಕಾರಣಕ್ಕೆ ಇಡೀ ಸ್ಯಾಂಡಲ್ವುಡ್ನ ಬೈಯಂಗೂ ಇಲ್ಲ ನಾವು. ಅಲ್ವಾ? ಈಗ ಹೆಂಗೆ ಅಂದ್ರೆ ಉಳಿ ಅಂತ, ಉಳಿ ಸ್ವಲ್ಪ ಬಿದ್ದರೆ ಎಲ್ಲವೂ ಕೆಡುತ್ತೆ ಅನ್ನೋ ಥರದಲ್ಲಿ ಕಾಣಿಸುತ್ತೆ. ಕೆಡೋದಿಲ್ಲ, ಇಂಡಸ್ಟ್ರಿನೂ ಕೆಡೋದಿಲ್ಲ, ಪೊಲಿಸ್ಟಿಕ್. ಬಟ್ ಎಲ್ಲೋ ಒಂದು ಕಡೆ ಸಂತೋಷ, ಪೊಲೀಸ್ ಡಿಪಾರ್ಟ್ಮೆಂಟು ಈ ಸಾರಿ 2-3 ಕೇಸ್ಗಳಲ್ಲಿ ಇವತ್ತಿನ ಘಟ್ಟದಲ್ಲಿ ಯಾಕೋ ಗೊತ್ತಿಲ್ಲ ಚಂದ ರೀತಿಯಲ್ಲಿ ಅದನ್ನು ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನು ಯಾರಿಗೂ ಹೇಳ್ದಂಗೆ ಮುಖ್ಯಮಂತ್ರಿಗಳು ಕೂಡ ಎಲ್ಲೋ ಒಂದು ಕಡೆ ಯಾರ ಮೇಲೂ ದ್ವೇಷ ಪಡ್ಕೊಳ್ಳದೆ ಬಿಟ್ಟಿದ್ದಾರೆ. ಸ್ವಾಯತ್ತತೆಯನ್ನು ಬಿಡೋದು ಅಂತೀವಲ್ಲ, ದೇಶದಲ್ಲೆಲ್ಲ ಇಂಥವನ್ನೆಲ್ಲ ಹಿಡಿತಕ್ಕೆ ಇಟ್ಕೊಂಡು ಹಿಂಸೆ ಕೊಡೋದು ನೋಡಿದ್ದೀರ. ಜೈಲಿಗೆ ಹಾಕ್ಸ್ತಾ ಇರೋದು ಇಡಿ, CBI ಇದರಲ್ಲೆಲ್ಲ ಜೈಲಿಗೆ ಹಾಕ್ಸ್ತಿರೋದು ತಮ್ಮ ಅಸ್ತಿತ್ವಕ್ಕೋಸ್ಕರ. ದೊಡ್ಡ ಪೋಸ್ಟ್ನಲ್ಲಿ ಇರ್ತಕ್ಕಂಥ ರಾಷ್ಟ್ರದವರೇನೆ ಎಷ್ಟೋ ಜನ ಜೈಲಿಗೆ ಹಾಕಿದ್ದಾರೆ. ಯಾರು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಕೆಲವ್ರನ್ನ ಬಿಡ್ತಾರೆ ಬೇಕು ಅಂದಾಗ, ಕೆಲವ್ರನ್ನ ಬಿಡೋದಿಲ್ಲ. ಇದನ್ನು ಅವ್ರು ಹಿಡಿದಲ್ಲಿ ಇಟ್ಕೊಂಡವ್ರೆ. ಇಲ್ಲಿ ಆ ಥರ ಒತ್ತಡಕ್ಕೆ ಮಣಿದೇ ಇರ್ತಕ್ಕಂಥದ್ದನ್ನು ಸಂತೋಷ. ಆಮೇಲೆ ಎಲ್ಲೋ ಒಂದು ಕಡೆ ಇನ್ನೂ ಚಿಕ್ಕ ವಯಸ್ಸಾಗಿರೋದ್ರಿಂದ ದರ್ಶನ್ಗೂ ಕೂಡ ಪರಿವರ್ತನೆ ಆಗಲಿ, ಪರ್ಯಾಯ ಬದಲಿ. ಆದರೆ ಒಂದು ಸ್ವಲ್ಪ ಸಮಾಜಕ್ಕೆ ಗೊತ್ತಾಗೋ ಥರದ ರೀತಿಯಲ್ಲಿ ಯಾವ ರೀತಿ ಮಾಡ್ತಾರೋ ಕಾನೂನುಗಳನ್ನು ಮಾಡಲಿ ಅಂತೇಳಿ. ಪರಿಹಾರ ಹೆಂಗೆ, ಯಾರಿಗೆ ಪರಿಹಾರ ಕೊಡ್ತೀರಿ? ನಾವು ಕೊಡ್ಬೇಕಾಗಿರೋದು ಯಾರಿಗೆ ಗೊತ್ತಾ ಪರಿಹಾರ? ಒಂದು ಸಮಾಜಕ್ಕೆ ಬುದ್ಧಿ ಇದರಿಂದ ಆಗದೇ ಇರೋ ಥರದ್ದು ಸಮಾಜ ಎದುರ್ಕೊಳ್ಳೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಆಗಬೇಕು, ಅದಕ್ಕೆ ಶಿಕ್ಷೆ ಅಂದ್ಬಿಡ್ತೀವಿ. ಇನ್ನೊಂದು ರೇಣುಕಾ ಸ್ವಾಮಿ ಅವ್ರ ಹೆಂಡತಿಗೆ ಯಾರು ಪರಿಹಾರ ಕೊಡೋರು? ಅದರ ಹುಟ್ಟುತ್ತಾ ಇದೆಯಲ್ಲ ಮಗು, ಅದಕ್ಕೆ ಕೊಡೋರು ಯಾರು? ಅವ್ರ ತಂದೆ ತಾಯಿಗೆ ಕೊಡೋರು ಯಾರು? ಪವಿತ್ರ ಅವರ ತಂದೆ ತಾಯಿಗೆ ಪರಿಹಾರ ಕೊಡೋರು ಯಾರು? ದರ್ಶನ್ ಅವರ ಹೆಂಡತಿಗೆ ಪರಿಹಾರ ಕೊಡೋರು ಯಾರು? ಗಂಡನೇ ಕೊಡ್ತಾನೆ, ಅದು ಬೇರೆ ವಿಚಾರ. ಅದು ಬೇರೆ ಪರಿಹಾರ ಕೊಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಹಾಗೆ ಕೊಲೆ ಆದಂಥ ರೀತಿಯಲ್ಲಿ ಇದು ಎಲ್ಲೋ ಒಂದು ಕಡೆ ಮಾದರಿ ಆಗಿಬಿಟ್ಟು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಈ ಥರದ ಘಟನೆಗಳು ಶುರುವಾಗಿ ಹೋಗ್ಬಿಟ್ರೆ ಅರಾಜಕತೆ ಎಲ್ಲಿಗೆ ಬಂದಿದ್ದಾಗ ಒಬ್ಬ ಮನುಷ್ಯತ್ವ. ಆದರೆ ಆ ಮನುಷ್ಯತ್ವವನ್ನು ಕಳ್ಕೊಂಡು ಇದಕ್ಕೆ ಅವ್ನು ಮಾಡಿದಾನೋ ಮಾಡಿಲ್ವೋ, ಅವ್ನು ನೇರವಾಗಿ ಇನ್ವಾಲ್ವ್ ಆಗಿದ್ದಾನೋ, ಅಥವಾ ಒಂದು ಸಿಟ್ಟಲ್ಲಿ ಆ ಮೆಸೇಜ್ಗಳ ಸಿಟ್ಟಲ್ಲಿ ಅವ್ರಿಗೆ ಸ್ವಲ್ಪನಾದರೂ ಬುದ್ಧಿ ಕಲಿಸ್ರಪ್ಪ ಅಂತ ಅಂದ್ಬಿಟ್ಟು ನಾವು ಎಲ್ಲೋ ಒಂದು ಕಡೆ ಅದು ಅತಿರೇಕಕ್ಕೆ ಹೋಯ್ತು. ಈಗ ಅದನ್ನು ತಡ್ಕೊಳಕ್ಕಾಗದೆ ಅವ್ರ ಸ್ಥಿತಿ ಬಂದಿದೆಯೋ. ಭಗವಂತನ ನಾವು ನಂಬೋದೇ ಇದ್ರೆ. ಚಂದ್ರ ಸರ್, ನೀವು ಹಿರಿಯ ಕಲಾವಿದರಾಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಒಬ್ಬ ನಟ ಹೇಗಿರಬೇಕು ಅಂತ. ತಾವು ಇಷ್ಟು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದೀರಿ, ನಿಮ್ಮನ್ನು ಎಷ್ಟು ಜನ ಇನ್ಸ್ಪಿರೇಷನ್? ನಾನು 45-47 ವರ್ಷ ಈ ಫೀಲ್ಡ್ಗೆ ಬಂದಿದ್ದೀನಿ. 50 ವರ್ಷ ರಂಗಭೂಮಿಲಾಯಿತು. ತುಂಬ ಕಷ್ಟಜೀವಿ ನಾನು. ಆಮೇಲೆ ಇವತ್ತಿನ ಕಾಲಘಟ್ಟದಲ್ಲಿ ಜಾತಿಯ ಬೆಂಬಲ, ಹಣ ಬೆಂಬಲ ಎರಡೂ ಇಲ್ಲದೆ ಇರ್ತಕ್ಕಂಥವನು. ಇಷ್ಟೆಲ್ಲ ಸಿನಿಮಾ ಮಾಡಿದ್ದು ದೊಡ್ಡ ಶ್ರೀಮಂತನೇನಿಲ್ಲ, ಊಟ ತಿಂಡಿಗೆ ತೊಂದರೆ ಇಲ್ಲ, ನಡವಳಿಕೆ ಬಹಳ ಮುಖ್ಯ. ಹೀಗೆ ನಾನು ಹೇಳೋದಂದ್ರೆ ಮನುಷ್ಯ ನೀವು ಎಷ್ಟಾರ ಬೆಳೆದು ಏನಾದರೂ ಅವೆಲ್ಲವೂ ಕೂಡ ತಾತ್ಕಾಲಿಕ. ಭೂಮಿ ಒಂದೇನೆ ನಿಮಗೆ ಪಾದ ಇಡಕ್ಕೆ. ಪಾದದಲ್ಲಿ ಸೈಕಲ್ನಲ್ಲಿ ಹೋದ್ರೂ ಕೂಡ ಬೀಳ್ತೀವಿ ಹೇಳ್ತೀವಿ, ಸ್ಕೂಟ್ರಲ್ಲಿ ಹೋದ್ರು ಬೀಳ್ತೀವಿ ಹೇಳ್ತೀವಿ, ಆಮೇಲೆ ನಿಮ್ಮ ಕಾರ್ನಲ್ಲಿ ಹೋದ್ರು ಏನಾಗುತ್ತೆ, ಏರೋಪ್ಲೇನಲ್ಲಿ ಹೋಗ್ತೀರ, ರೈಲ್ನಲ್ಲಿ ಹೋಗ್ತೀರ, ಅದು ಪರ್ಮನೆಂಟಾ? ಆಕಾಶ ಪರ್ಮನೆಂಟ್ ಅಲ್ಲ. ಈಗ ನಾನು ನೀವು ಕೂತಿದ್ದೀವಲ್ಲ, ಇದು ಸತ್ಯ. ಬಿದ್ದರೂ ಇಲ್ಲಿ ಬೀಳ್ತೀವಿ, ಮಲಗಿದ್ರು ಇಲ್ಲಿ ಮಲಗ್ತೀವಿ. ಆಮೇಲೆ ಎಷ್ಟು ಊಟ ಮಾಡ್ತೀವಿ ನಾವು ದಿನಕ್ಕೆ? 3 ಹೊತ್ತು ಬೇಡ 4 ಹೊತ್ತು ಏನು ತಿಂತೀವಿ? ಆಮೇಲೆ ವಯಸ್ಸಾದ್ಮೇಲೆ ಆರೋಗ್ಯ ಚೆನ್ನಾಗಿರುತ್ತಾ? ಅದಕ್ಕೆ ಬೇರೆ ಎಲ್ಲ ಕಡಿಮೆ ಆಗುತ್ತಲ್ಲ. ಇದಕ್ಕೆ ಯಾಕೆ ಇಷ್ಟೊಂದು ಹುಚ್ಚು, ಇಷ್ಟೊಂದು ಆಸೆ? ಇದನ್ನು ನಾನು ಹೇಳ್ತಿರೋದೇನೆಂದರೆ, ಎಲ್ಲೋ ನೀವೇ ಅರ್ಥ ಮಾಡ್ಕೋಬೇಕು. ಸೌಜನ್ಯ, ಸಜ್ಜನಿಕೆ, ಸಂಯಮ.
ಮತ್ತು ನಡವಳಿಕೆ. ಇದ್ರ ಜೊತೆಗೆ ವಯಸ್ಸು ಆಗ್ತಾ ಆಗ್ತಾ ನಿಮಗೆ ಒಂದು